ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿಯ ಅಪ್ಡೇಟ್, ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 at 8ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಟಾಪ್ 18 at 8 ಅಲ್ಲಿ ಮೊದಲ ಸುದ್ದಿಯಿಂದ ಈಗ ನೋಡ್ತಾ ಹೋಗೋಣ. ಚುನಾವಣಾ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ರಂಗೇರ್ತಾ ಇದೆ. ಚುನಾವಣಾ ಅಖಾಡದಲ್ಲಿ ರಣತಂತ್ರ ಜೋರಾಗಿ ನಡೀತಾ ಇದೆ. ಈ ನಡುವೆ ಧರ್ಮದ ವಿಚಾರವನ್ನೇ ಇಟ್ಕೊಂಡು ಪಕ್ಷವೊಂದು ಅಖಾಡಕ್ಕಿಳಿದಿದೆ. ಹಿಜಾಬ್ ಅಂದ್ರೆ ಸಾಕು ಕರ್ನಾಟಕ ನಿಗಿ ಕೆಂಡವಾದ ದಿನಗಳು ನೆನಪಾಗುತ್ತೆ. ಹೈಕೋರ್ಟ್ನಲ್ಲಿ ಸರ್ಕಾರದ ಆದೇಶಕ್ಕೆ ಸಿಕ್ಕ ಜಯ ಇಂದು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪಿಗಾಗಿ ಕಾಯುತ್ತಿದೆ. ಆದ್ರೆ ಇದೇ ಹಿಜಾಬ್ ಧರ್ಮ ದಂಗಲ್ ಮತ್ತೊಮ್ಮೆ ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸುವ ಸಮಯ ದೂರವಿಲ್ಲ. ರಾಜ್ಯದಲ್ಲಿ 100 ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಸ್ಪರ್ಧೆ. ಹಿಜಾಬ್ ವ್ಯಾಪಾರ ನಿಷೇಧವೇ ಮತ ಅಸ್ತ್ರ. ಭ್ರಷ್ಟಾಚಾರ, ಬೈಲ್ಗುಳ, ಸಿಡಿ ಇಂಥವೇ ಚುನಾವಣೆಯ ಅಸ್ತ್ರ ಆಗಿರುವಾಗ ಹಿಜಾಬ್ ಅನ್ನೋ ಧರ್ಮ ಅಸ್ತ್ರ ಹಿಡಿದು ಎಸ್ಡಿಪಿಐ ಅಖಾಡಕ್ಕೆ ಇಳಿತಾ ಇದೆ. ಹಿಜಾಬ್ ವಿಚಾರ ಜೊತೆಗೆ ಮುಸ್ಲಿಮರಿಗೆ ವ್ಯಾಪಾರ ನಿಷೇಧ ಕೂಡ ಎಸ್ಡಿಪಿಐ ಚುನಾವಣೆಯ ಅಸ್ತ್ರ. ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸುವಂತ ತೀರ್ಮಾನ ಮಾಡಿದ್ದೇವೆ. ಹಿಜಾಬ್ ವಿಚಾರದ ಆಗಿರ್ಬೋದು ಅಥವಾ ವ್ಯಾಪಾರದ ಬಹಿಷ್ಕಾರ ವಿಚಾರ ಆಗಿರ್ಬೋದು, ಬಹಳ ಚರ್ಚೆ ಆದಂತಹ ವಿಚಾರಗಳು. ವ್ಯಾಪಾರದ ಬಹಿಷ್ಕಾರವನ್ನು ಮುಂದಿಟ್ಕೊಂಡು ಬಹಳಷ್ಟು ಕೋಮುವಾದಿ ಶಕ್ತಿಗಳು ಅದರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಒಮ್ಮೆ ನಮಗೆ ಅಲ್ಲಿ ವಿಧಾನಸೌಧಕ್ಕೆ ಕಳಿಸುವಂತಹ ತೀರ್ಮಾನ ನೀವು ಮಾಡಿ ಎಸ್ಡಿಪಿ ಪಕ್ಷದ ಅಭ್ಯರ್ಥಿ ಕಟಿಬದ್ಧರಾಗಿ ಕೆಲಸ ಮಾಡ್ತಾರಂತ ಹೇಳಲಿಕ್ಕೆ ಬಯಸ್ತಾರೆ. ಚುನಾವಣೆ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬ ಆಕಾಂಕ್ಷಿಯ ಗುರಿ ನಿಜ. ಆದ್ರೆ ಗೆಲ್ಲೋದಕ್ಕೆ ಆಯ್ಕೆ ಮಾಡಿಕೊಳ್ತಿರುವ ಮಾರ್ಗಗಳು ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ ಅನ್ನೋದಂತೂ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 26/11 ಮುಂಬೈ ಅಟ್ಯಾಕ್ ನಡೆದು 15 ವರ್ಷ, 175 ಸಾವು, 300ಕ್ಕೂ ಹೆಚ್ಚು ಜನರ ನರಳಾಟ. ಮತ್ತೊಮ್ಮೆ ಇದೇ ಘಟನೆಯನ್ನ ನೆನೆಸ್ತಾ ಇದೆ ಎನ್ಐಎಗೆ ಬಂದ ಈ ಇಮೇಲ್. ನವೆಂಬರ್ 26, 2008 ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಮುಂಬೈನ ತಾಜ್ ಅಟ್ಯಾಕ್ ಇಂದಿಗೂ ಮರೆಯೋದಕ್ಕೆ ಆಗೋದಿಲ್ಲ. ಅಂದು 175 ಸಾವು, 300ಕ್ಕೂ ಹೆಚ್ಚು ಜನರ ನರಳಾಟಕ್ಕೆ ಕಾರಣವಾಗಿದ್ದು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ. ಇಂದು ಮತ್ತದೇ ಸಂಘಟನೆಯ ಮುನ್ಸೂಚನೆ ಕೊಟ್ಟ ಇಮೇಲ್ ಸಂದೇಶ ಎನ್ಐಎ ಬಾಗಿಲು ತಟ್ಟಿದೆ. ನನ್ನ ಬಳಿ 20 RDX ಬಾಂಬ್ ಇದೆ. ದೇಶದ ಪ್ರಮುಖ ನಗರಗಳಲ್ಲಿ 20 ಕಡೆ ಸ್ಫೋಟಕ್ಕೆ ತಯಾರಿ ಮಾಡಿದ್ದೇನೆ. ನಾನು ಆದಷ್ಟು ಬೇಗ ಮೋದಿಯನ್ನ ಕೊಲ್ಲುತ್ತೇನೆ. ನನ್ನ ಜೀವನವನ್ನ ಮೋದಿ ಹಾಳು ಮಾಡಿದ್ದಾರೆ. ನಾನು ಯಾರನ್ನೂ ಬದುಕೋದಕ್ಕೆ ಬಿಡೋದಿಲ್ಲ. 2 ಕೋಟಿಗೂ ಹೆಚ್ಚು ಜನರನ್ನ ಕೊಲ್ತೇನೆ. ಇಮೇಲ್ನಲ್ಲಿ ತಾಲಿಬಾನ್ ಸಂಘಟನೆ ನಂಟು. ತಾಲಿಬಾನ್ ಸಂಘಟನೆ ಜೊತೆ ನಂಟಿದೆ ಅಂತ ಹೇಳಿರೋ ವ್ಯಕ್ತಿ ಇಮೇಲ್ ಮಾಡಿದ್ದಾನೆ. ಸದ್ಯ ಇಮೇಲ್ IP ಅಡ್ರೆಸ್ ಪತ್ತೆ ಮಾಡುತ್ತಿರೋ ಪೊಲೀಸರು ಹಾಗೂ ಎನ್ಐಎ ಟೀಮ್ ಮೇಲ್ನ ಅಸಲಿಯತ್ತನ್ನ ಸದ್ಯದಲ್ಲಿಯೇ ಬಹಿರಂಗಪಡಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕವನ್ನೇ ಟಾರ್ಗೆಟ್ ಮಾಡ್ತಾ ಚೀನಾ. ಜಾಗತಿಕ ಮಟ್ಟದಲ್ಲಿ ಇಂಥದ್ದೊಂದು ಚರ್ಚೆ ಆಗ್ತದೆ. ಅಮೆರಿಕದ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ರಹಸ್ಯ ಬಲೂನುಗಳು ಓಡಾಡಿರುವಂಥದ್ದೇ ಇದೀಗ ಅನುಮಾನಗಳಿಗೆ ಎಡೆ ಮಾಡಿಕೊಂಡಿದೆ. ಚೀನಾದ ಬೇಹುಗಾರಿಕೆ ಬಲೂನ್ಗಳು ಅಮೆರಿಕ ದೇಶದ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ಹಾರಾಡುತ್ತಿವೆಯಂತೆ. ಹಾಗಂತ ಅಮೆರಿಕ ಹೇಳಿಕೊಂಡಿದೆ. ಚೀನಾದ ಈ ರಹಸ್ಯ ಬಲೂನ್ಗಳು ತನ್ನ ಸೂಕ್ಷ್ಮ ಪ್ರದೇಶಗಳ ಮೇಲೆ ಹಾರ್ತಾ ಇರೋದು ಅಮೆರಿಕಕ್ಕೆ ಕೆಂಗಣ್ಣು ತಂದಿದೆ. ಚೀನಾದ್ದೇ ಈ ಬಲೂನ್ಗಳು ಅನ್ನೋದು ಸಾಬೀತಾಗುತ್ತಲೇ ಹೊಡೆದುರುಳಿಸಲು ಅಮೆರಿಕ ಮುಂದಾಗಿತ್ತು. ಆದರೆ ಸುರಕ್ಷತಾ ದೃಷ್ಟಿಯಿಂದ ಹಿಂದೇಟು ಹಾಕಿದೆ. ಬಲೂನ್ಗಳು ಹಾರಿದ ಜಾಗಕ್ಕೆ ಜೆಟ್ಗಳನ್ನು ಕಳುಹಿಸಿ ಅಲ್ಲಿಂದಲೇ ಮಾಹಿತಿ ಕಲೆ ಹಾಕಿದೆ ಪೆಂಗನ್. ಅಮೆರಿಕ ಕೆಂಗಣ್ಣು ಬೀರುತ್ತಿರುವಾಗಲೇ ಚೀನಾ ತನ್ನ ವರಸೆ ಬದಲಿಸಿದೆ. ಇದೊಂದು ನಾಗರಿಕ ಬಳಕೆಯ ಬಲೂನ್, ಪ್ಯಾರಾಚೂಟ್ನಂತಹ ಬಲೂನ್, ಹವಾಮಾನ ಅಧ್ಯಯನಕ್ಕಾಗಿ ಬಳಸಿದ್ದ ಬಲೂನ್ ಅಂತ ಸಬೂಬು ಕೊಟ್ಟಿದೆ. ಆದರೂ ಇದನ್ನ ಒಪ್ಪದ ಅಮೆರಿಕ ಜಾಗತಿಕ ಮಟ್ಟದಲ್ಲಿ ಚೀನಾಗೆ ಬಿಸಿ ಮುಟ್ಟಿಸಲು ಮುಂದಾಗಿದೆ. G20 ಶೃಂಗಸಭೆಯ ಅಂಗ ಕಾರ್ಯಕ್ರಮವೊಂದಕ್ಕೆ ಹೋಗದಿರಲು ಅಮೆರಿಕ ವಿದೇಶಾಂಗ ಸಚಿವ ಬ್ಲಿಂಕನ್ ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೊನ್ನೆ ಹೈ ಸೆಕ್ಯೂರಿಟಿ ಏರಿಯಾದ ಮಸೀದಿಯಲ್ಲೇ ಬಾಂಬ್ ಸ್ಫೋಟಿಸಿ ಅಧಿಕಾರಿಗಳನ್ನೇ ಕೊಂದ್ರು. ಈಗ ಮಸೀದಿಯನ್ನೇ ಕೆಡುತ್ತಾ ಇದ್ದಾರೆ. ಏನಾಗಿದೆ ಪಾಕಿಸ್ತಾನಕ್ಕೆ ಆ ದೇವರಿಗೆ ಗೊತ್ತು. ಮುಸ್ಲಿಂ ರಾಷ್ಟ್ರದಲ್ಲಿ ಮುಸ್ಲಿಮರೇ ಶತ್ರುಗಳು. ಇದನ್ನ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇರೋದು ಪಾಕಿಸ್ತಾನ. ಮೊನ್ನೆ ಪೇಶಾವರದ ಪೊಲೀಸ್ ಕಾಲೋನಿಯಲ್ಲಿ ಮಸೀದಿಗೆ ಬಾಂಬ್ ಇಟ್ಟು 102 ಜನರನ್ನ ಕೊಲ್ಲಲಾಗಿತ್ತು. ಇಂದು ಮಸೀದಿ ಒಡೆಯೋ ಕೆಲಸ.
ಥೇರಿಕ್ ಎ ಲಬೈಕ್ ಕಾರ್ಯಕರ್ತರಿಂದ ಕೃತ್ಯ. ಮೂಲಭೂತವಾದಿಗಳಿಂದ ಮಸೀದಿ ಧ್ವಂಸ. ಇದು ಅಹಮದಿಯಾ ಮುಸ್ಲಿಮರ ಪ್ರಾರ್ಥನಾ ಸ್ಥಳ. ಇದನ್ನ ಪಾಕಿಸ್ತಾನಿ ಮೂಲಭೂತವಾದಿಗಳು ಒಡೆದು ಹಾಕಿದ್ದಾರೆ. ಸುನ್ನಿ ಮುಸ್ಲಿಮರು ಹೀಗ್ಯಾಕೆ ಮಾಡಿದ್ರು ಅನ್ನೋದಕ್ಕಿಂತ ಖಾಕಿ ಮುಂದೆಯೇ ಘಟನೆ ನಡೆದಿರೋದು ಪಾಕಿಸ್ತಾನದ ಅರಾಜಕತೆಗೆ ಹಿಡಿದ ಕನ್ನಡಿ. ಶಿಯಾ ಸುನ್ನಿ ಕಿತ್ತಾಟ ಒಂದು ಕಡೆಯಾದ್ರೆ ಭಯೋತ್ಪಾದನೆ ಮೂಲಭೂತವಾದಿ ಹಿಂಸೆಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಿದೆ. ಮೊದಲೇ ತಿನ್ನೋದಕ್ಕೆ ಅನ್ನವಿಲ್ಲ. ಈ ಮಧ್ಯೆ ಈ ಒಳಧರ್ಮ ಕಿತ್ತಾಟಕ್ಕೆ ಪಾಕಿಸ್ತಾನ ಹೈರಾಣ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿಗ್ನಲ್ ಜಂಪು, ಹೆಲ್ಮೆಟ್ ಹಾಕಿಲ್ಲ, ತ್ರಿಬಲ್ ರೈಡು, ಎಲ್ಲದಕ್ಕೂ ಕೂಡ ಟ್ರಾಫಿಕ್ ಪೊಲೀಸರು ಕೇಸನ್ನ ಹಾಕ್ತಾರೆ. ಆದ್ರೆ ಒಂದೇ ದಿನ ಒಂದೇ ತಪ್ಪು ಮಾಡಿದಷ್ಟು ಬಾರಿ ಫೈನ್ ಬೀಳ್ಬೋದು. ಬೆಂಗಳೂರಲ್ಲಿ ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದನ್ನ ತಪ್ಪಿಸೋದಿಕ್ಕಾಗೋದಿಲ್ಲ. ಟ್ರಾಫಿಕ್ ಫೈನ್ ಕಟ್ಟಿದ್ರೆ ಆಯ್ತಲ್ಲ ಅನ್ನೋದಕ್ಕಿಂತ ಒಂದೇ ತಪ್ಪಿಗೆ ಎಷ್ಟು ಬಾರಿ ಫೈನ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಒಂದೇ ಬಾರಿ ತಪ್ಪು ಆದ್ರೆ ಫೈನ್ ಹಲವು ಬಾರಿ. ಪ್ರತಿ ANPR ಕ್ಯಾಮೆರಾವೂ ಫೈನ್ ಹಾಕತ್ತೆ. ಬೆಂಗಳೂರಲ್ಲಿದೆ ಒಟ್ಟು 280 ಕ್ಯಾಮೆರಾ. ಬೆಂಗಳೂರಿನಲ್ಲಿ ಕಾಂಟ್ಯಾಕ್ಟ್ಲೆಸ್ ಟ್ರಾಫಿಕ್ ಫೈನ್ ಆಗಬೇಕು ಅಂತ ಹೇಳಿ ANPR ಎಂಬ ಒಂದು ಕ್ಯಾಮೆರಾವನ್ನ ಬೆಂಗಳೂರಿನ ಒಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಒಂದು ಅಳವಡಿಕೆ ಮಾಡಿದ್ರು. ಏನು ಯಾವುದೇ ವಾಹನ ಒಂದು ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದ ಸಂದರ್ಭದಲ್ಲಿ ಆ ಒಂದು ವೆಹಿಕಲ್ ಏನು ಯಾವ ರೀತಿ ಒಂದು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿದೆ ಅದರ ಒಂದು ಫೋಟೋ ಸಮೇತ ಆ ಒಂದು ವಾಹನದ ಏನು ನೋಂದಣಿ ಸಂಖ್ಯೆ ಇರುತ್ತೆ ಆ ಸಂಖ್ಯೆಗೆ ಒಂದು ಮನೆಗೆ ಒಂದು ಚಲನ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಬೆಂಗಳೂರಿನ ಸುಮಾರು 50 ಸಿಗ್ನಲ್ಗಳಲ್ಲಿ ಸುಮಾರು 280ಕ್ಕೂ ಹೆಚ್ಚು ANPR ಕ್ಯಾಮೆರಾಗಳನ್ನ ಈಗಾಗಲೇ ಅಳವಡಿಕೆ ಮಾಡಿದ್ದಾರೆ. ಈ ಕ್ಯಾಮೆರಾದ ಹೆಸರು ANPR, ಆಟೋಮೇಟೆಡ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮೆರಾ ಅಂತ. ಬೆಂಗಳೂರಲ್ಲಿ ಒಟ್ಟು 280 ಕ್ಯಾಮೆರಾ ಹಲವು ಸಿಗ್ನಲ್ ನಲ್ಲಿದೆ. ಈ ಕ್ಯಾಮೆರಾ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡೋ ಗಾಡಿಗಳನ್ನ ಪತ್ತೆ ಮಾಡಿ ಫೈನ್ ಹಾಕುತ್ತೆ. ದಿನದಲ್ಲಿ ಎಷ್ಟು ಬಾರಿ ಕ್ಯಾಮೆರಾ ಕಣ್ಣಿಗೆ ಕಾಣಿಸಿಕೊಳ್ತಿರೋ ಅಷ್ಟು ಬಾರಿ ದಂಡ ಹಾಕುತ್ತೆ. ಏನು ಒಂದು ಬಾರಿ ಒಂದು ANPR ಕ್ಯಾಮೆರಾದಲ್ಲಿ ವೈಲೇಷನ್ ಕಂಡು ಬಂದ್ರೆ ಮತ್ತೆ ಅದೇ ರೀತಿ ಮುಂದಿನ ಸಿಗ್ನಲ್ ಅಲ್ಲಿ ಅದೇ ಕ್ಯಾಮೆರಾಗೆ ಮತ್ತೆ ಅದೇ ವ್ಯಕ್ತಿ ಸೇರಿದ್ರೆ ಮತ್ತೆ ಆತನಿಗೆ ದಂಡವನ್ನು ಹಾಕುವಂತ ಕೆಲಸವೂ ಸಹ ಈಗ ನಡೀತಾ ಇರೋದು. ಕ್ಯಾಮೆರಾ ಪರ್ಸನ್ ರಾಯ್ಡು ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಗ್ರೀನ್ ಹೈವೇ ಪಾಲಿಸಿ ಇದು ಶಿವಮೊಗ್ಗದ NH 206 ರ ಅಭಿವೃದ್ಧಿಗೆ ಇಟ್ಟಂತ ಹೆಸರಿಗೆ ಗ್ರೀನ್ ಆಗಿರುವಂತಹ ಪ್ರಾಜೆಕ್ಟ್ ಅಸಲಿಯತ್ತು ಮಾತ್ರ ಫುಲ್ ಬ್ಲಾಕ್ ಆಗೋಗ್ಬಿಟ್ಟಿದೆ. ಇದು ಶಿವಮೊಗ್ಗದ ಹೈವೇ ರಸ್ತೆಯ ಕಥೆ ವ್ಯಥೆ. ರಸ್ತೆ ಅಗಲೀಕರಣದ ಹೆಸರಲ್ಲಿ ನಡೆದಿರೋ ಮರಗಳ ಮಾರಣಹೋಮ. NH 206 ನಲ್ಲಿ 4 ಪಥಗಳ ಗ್ರೀನ್ ಹೈವೇ ಪಾಲಿಸಿ ಅಭಿವೃದ್ಧಿ ಕಾರ್ಯ. 15 ದಿವಸದಿಂದ ಸುಮಾರು 23 ಮರಗಳನ್ನು ಕಡಿದಾಕಿದ್ದಾರೆ. ನಾವು ಫಾರೆಸ್ಟ್ ಇಲಾಖೆಗೆ, ಅರಣ್ಯ ಇಲಾಖೆಗೆ ಕಂಪ್ಲೇಂಟನ್ನು ಕೊಟ್ಬಿಟ್ಟು ಆ ಮರಗಳ ಬಗ್ಗೆ FIR ಅನ್ನು ದಾಖಲೆ ಮಾಡಿ ಮುಂದೆ ಇಂಥ ಶಿಫ್ಟ್ ಮಾಡಬೇಕಾದ ಮರಗಳನ್ನು ಕಡಿಬೇಡ ಅಂತ ಹೇಳಿ ಒಪ್ತಾ ಇದ್ರೆ ನಾವು ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತೇವೆ. 25 ಕೋಟಿ ಹಣ ಗುಳುಂ ಮಾಡಿದ್ರ ಗುತ್ತಿಗೆದಾರರು. 1% ಹಣ, 224 ಗಿಡ, ಎರಡೂ ನಾಪತ್ತೆ. ಒಂದು ಹೆದ್ದಾರಿ ನಿರ್ಮಾಣ ಕಾರ್ಯಕ್ಕೆ ತಗಲುವ ವೆಚ್ಚದಲ್ಲಿ 1% ಹಣವನ್ನ ಹೆದ್ದಾರಿ ನಿರ್ಮಾಣದಿಂದ ನಾಶವಾದ ಮರಗಿಡ ಬೆಳೆಸಲು ಇಡಬೇಕು. ಸುಮಾರು 6,000 ಕೋಟಿ ವೆಚ್ಚದ NH 206 ಹೆದ್ದಾರಿಗೆ 25 ಕೋಟಿ ಹಣ ಮರಗಿಡ ಬೆಳೆಸಲು ಇಡಲಾಗಿತ್ತು. ಆದ್ರೆ ಮರವೂ ಇಲ್ಲ, ಹಣವೂ ಇಲ್ಲ. ಎಷ್ಟು ಅಗಲ ಬರಬೇಕು ಏನು ಅಂತ ನೋಡಿಕೊಂಡಾಗ ಹಳೆ ಮರಗಳು ಯಾವ್ದಾದ್ರು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಯೋಗ್ಯ ಇರೋ ಅಂಥ ಮರಗಳಿದ್ದಾಗ ಅದನ್ನು ಫಸ್ಟು ಟ್ರೀ ಲೈನ್ ಮಾಡ್ಕೊಂಡು ಟ್ರೀ ಲೈನಿಗೆ ಶಿಫ್ಟ್ ಮಾಡೋ ಅಂಥ ಕೆಲಸ. ಮತ್ತು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಮುಗಿತಾ ಇದೆ ಅಂತ ಸಂದರ್ಭದಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಅವರು ವಾಪಸ್ಸು ಅಲ್ಲಿಗೆ ಸೂಟಬಲ್ ಆಗಿರುವಂಥ ಗಿಡ ಮರಗಳನ್ನ ನೆಡಬೇಕು. ಇದು ಕೇವಲ ಶಿವಮೊಗ್ಗದ ಕಥೆಯಲ್ಲ. ರಾಜ್ಯಾದ್ಯಂತ ಇದೇ ರೀತಿಯ ಪ್ರಾಜೆಕ್ಟ್ಗಳು ಜಾರಿಯಲ್ಲಿದೆ. ಉಳಿದ ಕಡೆಯೂ ಮರದ ಹೆಸರಲ್ಲಿ ಹಣ ಗುಳುಂ ಸ್ವಾಹಾನ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಪ್ರಾಣಿ ಪ್ರಿಯರು ಕೆಲವೊಮ್ಮೆ ಮಾಡುವಂತ ಅಮಾನವೀಯ ಘಟನೆಯಿಂದ ಸಂಕಟ ಅನುಭವಿಸುವಂಥದ್ದು ಮೂಕ ಪ್ರಾಣಿಗಳು. ನಾಯಿ, ಬೆಕ್ಕು ಮರಿ ಹಾಕಿದೆ ಅಂತ ಅದನ್ನ ತಂದು ಬೀದಿಗೆ ಬಿಡೋದ್ರಿಂದ ಏನೇನಾಗುತ್ತೆ ನೀವೇ ನೋಡಿ.
ಬ್ಯಾನರ್ನ ಹಾಕಿ ಇಲ್ಲಿ ಯಾರು ನಾಯಿ ಬಿಡಬೇಡಿ ಎಂಬ ಸಂದೇಶವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಯಾರು ನಾಯಿ ಮರಿ ಮತ್ತು ಬೆಕ್ಕು ಮರಿಗಳನ್ನು ತಂದು ಬಿಡ್ತಾರೋ ಅವರು ತಮ್ಮ ಹೆಂಡತಿ ಮಕ್ಕಳನ್ನು ತಂದು ಬಿಡಿ, ನಾವು ಸಾಕ್ತೇವೆ ಬ್ಯಾನರನ್ನು ಕೂಡ ಹಾಕಿರುವಂಥದ್ದು. ಆ ಮಕ್ಕಳನ್ನು ಓಡಿಸ್ಕೊಂಡು ಬರೋದಾಗಿರ್ಬೋದು, ಮಕ್ಕಳನ್ನು ಕಚ್ಚೋದಾಗಿರ್ಬೋದು, ಅವರನ್ನು ಭೀತಿಗೊಳಿಸುವಂಥ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ಎಲ್ಲ ಮಲಗುವಾಗ ನಾವು ಬರುವಾಗ ಇಲ್ಲಿ ಎಲ್ಲ ಓಡಿಸ್ಕೊಂಡೆಲ್ಲ ಬರುತ್ತದೆ. ಮತ್ತು ಇಲ್ಲಿ ನಾಯಿಗಳನ್ನು ಬೆಕ್ಕು ನಾಯಿಗಳನ್ನು ಯಾರು ಸಹ ಬಿಡಬಾರ್ದು. ನಮಗೆ ಹೆದರಿಕೆ ಆಗ್ತದೆ ನಾಯಿ ಎಲ್ಲ ಬರುವಾಗ. ಅದು ಚಿಕ್ಕ ಚಿಕ್ಕ ಮಕ್ಕಳು ಬರುವಾಗ ಇದು ಸಿಟ್ಟಲ್ಲಿ ಇರ್ತದೆ, ನಮ್ಮ ನಟ್ಟಿಸ್ಕೊಂಡು ಬರ್ತದೆ, ಕಚ್ಚಲಿಕ್ಕೆಲ್ಲ ಬರ್ತದೆ. ಅದಕ್ಕೆ ನಾಯನ್ನು ಇಲ್ಲಿ ಬಿಡಬೇಡಿ, ನಿಮ್ಮ ಮನೆಯಲ್ಲೇ ಸಾಕಿ ಅಂತ ಹೇಳಿ. ಕೇಳಿಸಿಕೊಂಡ್ರಲ್ಲ ಮಕ್ಕಳ ಆರೋಪ ಏನು ಅನ್ನೋದನ್ನ. ಇದು ಮಂಗಳೂರಿನ ಪಚ್ಚನಾಡಿಯ ಮಂಗಳಜ್ಯೋತಿ ಪ್ರದೇಶದಲ್ಲಿ ಹಾದು ಹೋಗೋ ಮಕ್ಕಳ ನಿತ್ಯ ಸಂಕಷ್ಟ. ಇನ್ನು ಈ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ನೀಡೋದು ಇಲ್ಲಿ ಹಾಕಿರುವಂತಹ ಬ್ಯಾನರ್. ಇಲ್ಲಿ ಯಾರು ನಾಯಿ ಮರಿ ಮತ್ತು ಬೆಕ್ಕಿನ ಮರಿಗಳನ್ನ ತಂದು ಬಿಡ್ತಾರೋ ಅವರು ತಮ್ಮ ಹೆಂಡತಿ ಮಕ್ಕಳನ್ನ ತಂದು ಬಿಡಿ, ನಾವು ಸಾಕುತ್ತೇವೆ. ಹೀಗೊಂದು ಬ್ಯಾನರ್ ಕಟ್ಟಿದ್ದಾರೆ ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಬೀದಿ ನಾಯಿ ಬೆಕ್ಕುಗಳು ಇವರಿಗೆ ಕಾಟ ಕೊಟ್ಟಿರಬಹುದು. ಭಯ ಆಗತ್ತೆ ಈ ಭಾಗದಲ್ಲಿ ನಾಯಿಗಳನ್ನ ಬಿಡಬೇಡಿ, ಯಾಕೆಂದ್ರೆ ಡಂಪಿಂಗ್ ಯಾರ್ಡ್ ಪಕ್ಕದಲ್ಲಿ ಇರೋ ಕಾರಣಕ್ಕಾಗಿ ಬೀದಿ ನಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ಪರಿಸರದಲ್ಲಿದೆ. ಮಕ್ಕಳಿಗೆ ಕೂಡ ಕಿರುಕುಳವನ್ನು ಕೊಡ್ತಾ ಇದೆ, ಮಕ್ಕಳಿಗೆ ಕೂಡ ಕಚ್ಚಿದಂತ ಪ್ರಸಂಗಗಳು ಈ ಶಾಲೆಯಲ್ಲಿ ನಡೆದಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18. ಪಿಂಚಣಿ ಅನ್ನೋದು ನಿವೃತ್ತಿ ಹೊರತುಪಡಿಸಿದ್ರೆ ವೃದ್ಧರು, ವಿಧವೆಯರು, ದಿವ್ಯಾಂಗರಿಗೆ ಸರ್ಕಾರ ನೀಡುವಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ತಲೆಯಲ್ಲಿ ಕೂದ್ಲಿಲ್ದಿದ್ರು ಕೂಡ ಪಿಂಚಣಿ ಸಿಗುತ್ತಾ? ಹೀಗೊಂದು ಬೇಡಿಕೆಯನ್ನ ಸಂಘವೊಂದು ಮುಂದಿಟ್ಟಿದೆ. ಬೋಳುತಲೆ ಪುರುಷರ ಸಂಘ. ಹೀಗೊಂದು ಸಂಘ ಒಂದು ವಿಚಿತ್ರವಾದ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದೆ. ಇದು ಬೋಳು ತಲೆಯವರ ಕಣ್ಣೀರು. ತಲೆಯಲ್ಲಿ ಕೂದಲಿಲ್ಲ ಅನ್ನೋ ಕಾರಣಕ್ಕೆ ಸಮಾಜ ಅಣಕಿಸುತ್ತಿದೆ, ಮಾನಸಿಕವಾಗಿ ಹಿಂಸೆಯಾಗುತ್ತಿದೆ. ಇದರ ಜೊತೆಗೆ ಮದುವೆಯಾಗಲು ಹೆಣ್ಣು ಸಿಗುತ್ತಿಲ್ಲ. ತಮ್ಮನ್ನು ದಿವ್ಯಾಂಗರಂತೆ ಪರಿಗಣಿಸಿ ತಿಂಗಳಿಗೆ 6,000 ಪಿಂಚಣಿ ನೀಡುವಂತೆ ಬೋಳು ತಲೆ ಪುರುಷರ ಸಂಘ ಒತ್ತಾಯಿಸಿದೆ. 6,000 ಪಿಂಚಣಿ ನೀಡಿದ್ರೆ ಕೂದಲು ಕಸಿ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಈ ಸಂಘದ ಒತ್ತಾಯ. ಅಷ್ಟಕ್ಕೂ ಇಂತಹದೊಂದು ಅಹವಾಲು ಸರ್ಕಾರದ ಮುಂದಿಟ್ಟಿರೋದು ಕರ್ನಾಟಕದಲ್ಲ, ಬದಲಿಗೆ ತೆಲಂಗಾಣದ ಸಿದ್ದಿಪೇಟೆ ಜಿಲ್ಲೆಯ ತಂಗಲ್ಲಪಲ್ಲಿ ಗ್ರಾಮದ ಬೋಳುತಲೆ ಪುರುಷರ ಸಂಘ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಟಾಪ್ 18ನಲ್ಲಿ 9ನೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರಾಜ್ಯದಲ್ಲಿ ಬಿಜೆಪಿ ಹೇಗಾದ್ರೂ ಮಾಡಿ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ತಂತ್ರವನ್ನ ಮಾಡ್ತಾ ಇದೆ. ಆ ತಂತ್ರದ ಭಾಗವಾಗಿ ಕರ್ನಾಟಕದಲ್ಲಿ BL ಸಂತೋಷ್ ಅವರು ರೌಂಡ್ಸ್ ಹೊಡಿತಾ ಇದ್ದಾರೆ. ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ BL ಸಂತೋಷ್ ಸಭೆಯನ್ನು ಮಾಡ್ತಾ ಇದ್ದಾರೆ. ಗುಜರಾತ್ ಮತ್ತು UP ರೀತಿ ಟಿಕೆಟ್ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಗುಜರಾತ್ ಮತ್ತು ಉತ್ತರ ಪ್ರದೇಶದ ಮಾದರಿಯಲ್ಲಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಗುಜರಾತ್ UP ಮಾಡಲ್ ಅಂತ ಹೋದ್ರೆ ಅದು ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಅಪ್ಲೈ ಆಗುತ್ತೆ? ಮತ್ತೆ BL ಸಂತೋಷ್ ಅವರು ಪ್ರತಿ ಜಿಲ್ಲೆ ತಾಲೂಕುಗಳನ್ನ ಸುತ್ತುತ್ತಾ ಇದಾರಲ್ಲ, ಏನ್ ಮಾಡ್ತಾ ಇದ್ದಾರೆ? ಸುತ್ತುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆಗೆ ಒತ್ತನ್ನು ನೀಡಲಾಗ್ತಾ ಇದೆ? ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಇದೀಗ ಕಳೆದ 1 ತಿಂಗಳಲ್ಲೇ ಕರ್ನಾಟಕದಲ್ಲಿ ರೌಂಡ್ಸ್ ಅನ್ನ ಹಾಕ್ತಿರುವಂತದ್ದು. ಎಲ್ಲಾ ಜಿಲ್ಲೆಗಳು, ತಾಲೂಕುಗಳು, ಕೆಲವೊಂದು ಹೋಬಳಿ ಕೇಂದ್ರಗಳಲ್ಲಿ ಬಿಜೆಪಿಯ ಸಂಘಟನೆಯಲ್ಲಿರ್ತಕ್ಕಂಥ ನಾಯಕರ ಜೊತೆ ನಿರಂತರವಾಗಿ ಸಭೆಗಳನ್ನ ಮಾಡ್ತಿರುವಂತದ್ದು ಮತ್ತು ಕೆಲವೊಂದು ಕಡೆ ರಾಷ್ಟ್ರ ಸಭೆಗಳನ್ನು ಕೂಡ ಮಾಡ್ತಿದ್ದಾರೆ. BL ಸಂತೋಷ್ ಅವರಿಗೆ 2024ರ ಲೋಕಸಭೆ ಚುನಾವಣೆ ಮಹತ್ವದ ಚುನಾವಣೆ ಆಗಿರುವಂತದ್ದು. ಯಾಕಂದ್ರೆ ಕರ್ನಾಟಕದಲ್ಲಿ ಅಲ್ಲಿ 25 ಲೋಕಸಭಾ ಸ್ಥಾನಗಳನ್ನ ಗೆದ್ದಿರುವಂತದ್ದು. ಹಾಗಾಗಿ 2024ರ ಚುನಾವಣೆಯಲ್ಲಿ ಕೂಡ ಮತ್ತೆ 25 ಸ್ಥಾನಗಳನ್ನ ಗೆಲ್ಬೇಕು ಅನ್ನೋದು ಅವರ ಟಾಸ್ಕ್ ಆಗಿರ್ತಕ್ಕಂಥದ್ದು. ಅಲ್ಲದೆ ಈ ಬಾರಿಯ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಹೊಸ ಮುಖಗಳಿಗೆ, ಯುವಕರಿಗೆ, ಉತ್ಸಾಹಿಗಳಿಗೆ, ಪಕ್ಷ ನಿಷ್ಠರಿಗೆ ಅವಕಾಶ ಕೊಡುವ ಕಾರಣಕ್ಕಾಗಿ BL ಸಂತೋಷ್ ಸ್ವತಃ ಈ ರೀತಿ ಸಭೆಗಳ ಮುಖಾಂತರ ಒಂದಷ್ಟು ಸರ್ವೆಗಳನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇವರ ಅಜೆಂಡಾ ಅಂತ ಹೇಳಿದ್ರೆ UP ಮತ್ತು ಗುಜರಾತ್ ನ ಮಾಡೆಲ್ ರೀತಿಯಲ್ಲಿ ಯುವ ಉತ್ಸಾಹಿಗಳಿಗೆ, ಹೊಸಬರಿಗೆ ಮತ್ತು ಪಕ್ಷ ನಿಷ್ಠರಿಗೆ ಟಿಕೆಟ್ ಅನ್ನು ಕೊಡುವಂಥದ್ದು. ಮತ್ತೊಂದು ಪ್ರಮುಖವಾಗಿ ಕುಟುಂಬ ರಾಜಕಾರಣಕ್ಕೆ ಒಂದಷ್ಟು ಬ್ರೇಕ್ ಅನ್ನ ಹಾಕುವಂಥದ್ದು. ಜೊತೆಗೆ ಆಯಾ ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು, ಯಾರು ಅಲ್ಲಿ ಪಕ್ಷ ನಿಷ್ಠರು, ಯಾರು ಜನನಾಯಕರು ಮತ್ತು ಯಾರಿಗೆ ಕೊಟ್ರೆ ಅನುಕೂಲ ಅನ್ನೋದು ಸ್ವತಃ ಅಲ್ಲಿರ್ತಕ್ಕಂಥ ಸಂಘಟನಾತ್ಮಕ ಮುಖಾಂತರ, ಸಂಘಟನೆಗಳ ಮುಖಾಂತರ, ಸಂಘಟನೆಯ ನಾಯಕರ ಮುಖಾಂತರ ಕಲೆ ಆಗ್ತಿರುವಂಥದ್ದು. ಆ ಮುಖಾಂತರ ಕರ್ನಾಟಕದಲ್ಲಿ BL ಸಂತೋಷ್ ಅವರು ತಮ್ಮ ಹಿಡಿತವನ್ನ ಗಟ್ಟಿ ಮಾಡಿಕೊಳ್ಳುವ ಮತ್ತೊಂದು ತಂತ್ರ ಕೂಡ ಹೌದು. ಈ ಹಿಂದೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಬರ್ತಿದೆ ಅಂತ ಹೇಳಿದ್ರೆ ಆ ಒಂದು ಚುನಾವಣೆಗಳಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ
ಒಂದು ಪ್ರಚಾರ ಅಬ್ಬರದ ಭರಾಟೆಗಳಿರ್ತಿತ್ತು. ಆದ್ರೆ ಈ ಚುನಾವಣೆ ಇನ್ನು ಇರ್ತಕ್ಕಂಥ ಕೇವಲ ಒಂದು 60ರಿಂದ 70 ದಿನಗಳಿರ್ಬೋದು. ತಾವು ಗಮನಿಸಬಹುದು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಎಲ್ಲ ಒಂದ್ ಕಡೆ ಬಿಜೆಪಿಯ ಕಾರ್ಯಕ್ರಮಗಳಿಗೆ ನಿಗದಿಯಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸೀಮಿತ ಆಗಿರುವಂತದ್ದು. ಆದ್ರೆ ಈ ಬಾರಿ BL ಸಂತೋಷ್ ಅವರು ಅತಿ ಹೆಚ್ಚು ಆಕ್ಟಿವ್ ಆಗಿರ್ತಕ್ಕಂಥದ್ದು, ಅತಿ ಹೆಚ್ಚು ಪಕ್ಷ ಸಂಘಟನೆ ಕೆಲಸವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಈ ಬಾರಿಯ ಕರ್ನಾಟಕದಲ್ಲಿ ಏನು ಟಿಕೆಟ್ ಅನ್ನು ಹಂಚುವಿಕೆಯ ಅಂತಿಮ ನಿರ್ಣಯ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಅದು BL ಸಂತೋಷ್ ಅಂತ ಹೇಳಲಾಗ್ತಿದೆ. BL ಸಂತೋಷ್ ಪಡ್ತಕ್ಕಂಥ ರಿಪೋರ್ಟ್ ಅನ್ನೇ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಖೈರುಗೊಳಿಸ್ತಾರೆ ಮತ್ತು ಇವರು ಯಾರಿಗೆ ಟಿಕೆಟ್ ಕೊಡ್ಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು ಅಂತ ನಿರ್ಧಾರ ಮಾಡೋದು ಕೂಡ BL ಸಂತೋಷ್ ಅಂತ ಹೇಳಲಾಗ್ತದೆ. ಹಾಗಾಗಿ ತುಂಬಾ ಕಡೆ ಹಾಲಿ ಶಾಸಕರು ಇರೋ ಕಡೆ ಕೂಡ ಹೊಸ ಪ್ರಯೋಗವನ್ನ ಮಾಡ್ಲಿಕ್ಕಾಗಿ ಮತ್ತು 4 ರಿಂದ 5 ಬಾರಿ ಗೆದ್ದಂತವ್ರು ಕ್ಷೇತ್ರಗಳು ಕೂಡ ಹೊಸ ಪ್ರಯೋಗ ಮಾಡ್ಲಿಕ್ಕಾಗಿ ಹೊಸ ಮುಖಗಳಿಗೆ ಈಗ ಮನೆ ಆಗ್ತಿರುವಂತದ್ದು. ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಈಗಾಗಲೇ ಹಾಲಿ ಶಾಸಕರು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಿಜೆಪಿ ಅನೇಕ ನಾಯಕರು ಟಿಕೆಟ್ ಆಕಾಂಕ್ಷಿಗಳಾಗಿ ಕೆಲಸ ಮಾಡ್ತಿರುವಂತದ್ದು. ಹಾಗಾಗಿ BL ಸಂತೋಷ್ ಅವರು ಕರ್ನಾಟಕ ರಾಜಕಾರಣದ ನಿರ್ಣಾಯಕ ನಾಯಕರಾಗಿ ಕೆಲಸ ಮಾಡ್ತಿರುವಂತದ್ದು. ಅದು ಕೂಡ ಎಲ್ಲ ಒಂದ್ ಕಡೆ ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಬರ್ತಿಲ್ಲ ಮತ್ತು ತಮ್ಮ ತೋರ್ಪಡಿಕೆಯನ್ನು ಎಲ್ಲೂ ತೋರಿಸ್ತಿಲ್ಲ. ಹಾಗಾಗಿ ತಾವು ಅಂಡರ್ ಗ್ರೌಂಡ್ ಆಗಿ ಅಂಡರ್ ಕರೆಂಟ್ ಆಗಿ ಕೆಲಸವನ್ನ ಮಾಡ್ತಿರುವಂತದ್ದು. ಆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಇಡೀ ಬಿಜೆಪಿ ಪಕ್ಷವನ್ನ ಅಂದ್ರೆ ನೋಡೋಣ. ಚಿದಾನ್ ಪಟೇಲ್ ಹೊಸ ಪ್ರಯೋಗಗಳಿಗೆ ರೆಡಿ ಆಗ್ತಾ ಇದ್ದಾರೆ ಬಿಜೆಪಿಯವರು. ಎಷ್ಟು ಮಟ್ಟಿಗೆ ಅದೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಅಂತ. ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಇಡಿ ಕಳೆದ 20 ದಿನಗಳಿಂದಲೂ ಕೂಡ BBMP ಇಂಜಿನಿಯರ್ಗಳಿಗೆ ಚೆನ್ನಾಗಿ ರುಪ್ತವ್ರೆ. ಯಾವ ವಿಚಾರಕ್ಕೆ ಅಂತ ಹೇಳ್ತೀನಿ ನಾನು. ಬೋರ್ವೆಲ್ಲು RO ಪ್ಲಾಂಟ್ 969 ಕೋಟಿ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಫೆಬ್ರವರಿ 7ರಂದು ವಿಚಾರಣೆಗೆ ಬರುವಂತೆ ಹಣಕಾಸು ವಿಭಾಗಕ್ಕೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ಕಳೆದ 20 ದಿನಗಳಿಂದಲೂ ಕೂಡ ನಿರಂತರವಾಗಿ ಇಡಿ ವಿಚಾರಣೆ ಮಾಡ್ಲಾಗ್ತಾ ಇದೆಯಲ್ಲ, ಏನ್ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗಿದೆ? ಈ ಅವ್ಯವಹಾರದ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿ, ಕಳೆದ 20 ದಿನಗಳಿಂದ ಬಿಬಿಎಂಪಿಯಲ್ಲಿ ನಡೆದಿದೆ ಎನ್ನಲಾಗಿರುವಂತಹ 969 ಕೋಟಿ ರೂಪಾಯಿ ಹಗರಣದ ವಿಚಾರವಾಗಿ ಇದೀಗ ಇಡಿ ಕೊನೆಯ ಹಂತವಾಗಿ ತಮ್ಮ ಪ್ರಕರಣದ ತನಿಖೆಯನ್ನು ಕೊನೆಯ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನೋಟಿಸ್ ಅನ್ನು ಕೊಟ್ಟು ಹಿರಿಯ ಅಧಿಕಾರಿಗಳಿಂದ ತಳಮಟ್ಟದಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗೋಕೆ ಇದೀಗ ಆ ಒಂದು ತಾಕೀತನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಬಿಬಿಎಂಪಿ ಹಣಕಾಸು ವಿಭಾಗದಿಂದ ನಿರ್ದಿಷ್ಟವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಎಷ್ಟು ಹಣವನ್ನ ಬಿಡುಗಡೆ ಮಾಡಲಾಗಿದೆ ಮತ್ತೆ ಯಾವೆಲ್ಲ ರೀತಿಯಾಗಿ ಈ ಒಂದು ಆ ಗುತ್ತಿಗೆದಾರರಿಗೆ ಈ ಕೊಳವೆಬಾವಿ ಮತ್ತೆ RO ಪ್ಲಾಂಟ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಗುತ್ತಿಗೆದಾರರಿಗೆ ಯಾವ ಸ್ವರೂಪದಲ್ಲಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ, ಒಟ್ಟಾರೆ ಬಿಬಿಎಂಪಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಮಾಡಿಕೊಂಡಿರುವ ಹಣಕಾಸಿನ ವ್ಯವಹಾರದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡುವಂತ ಹಿನ್ನೆಲೆಯಲ್ಲಿ ಇದೀಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ದೂರುದಾರ NR ರಮೇಶ್ ಅವರನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. ವಿಚಾರಣೆಯನ್ನ ಮಾಡಿ ಅವರು ಮಾಡಿರುವಂತಹ ಆರೋಪಗಳೇನಿದೆ ಅವೆಲ್ಲದರ ಬಗ್ಗೆ ಕೂಡ ಸವಿಸ್ತಾರವಾಗಿರುವಂತಹ ಒಂದು ಹೇಳಿಕೆಯನ್ನು ಕೂಡ ಇಡಿ ಅಧಿಕಾರಿಗಳು ದಾಖಲಿಸಿಕೊಂಡಿರುವಂತದ್ದು. ಈಗಾಗಲೇ ಕಳೆದ 20 ದಿನಗಳಿಂದ ಬಿಬಿಎಂಪಿ ಅದರಲ್ಲೂ ಮುಖ್ಯವಾಗಿ RR ನಗರ, ಮಹದೇವಪುರ, ಬೊಮ್ಮನಹಳ್ಳಿ ಈ ಕಡೆಯಲ್ಲಿರುವಂತಹ ವಲಯ ಇಂಜಿನಿಯರ್ಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರನ್ನು ಕೂಡ ಇಡಿ ಅಧಿಕಾರಿಗಳು ಬಹಳ ತೀವ್ರ ತರದಲ್ಲಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಪ್ರಕರಣದಲ್ಲಿ ಬಿಬಿಎಂಪಿ ಯಾವ ರೀತಿಯಾಗಿ ಹಣವನ್ನ ಬಿಡುಗಡೆ ಮಾಡಿದೆ ಮತ್ತೆ ಗುತ್ತಿಗೆದಾರ 969 ಕೋಟಿ ಹಗರಣ ಅಂದ್ರೆ ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇರಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ನೋಡೋಣ ಏನಾಗುತ್ತೆ. ಇಡಿ ಈಗ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ತಾಪೇಟಿನಲ್ಲಿ 10 ಸುದ್ದಿಯನ್ನ ನೋಡಿದ್ರೆ ಇನ್ನೂ ಕೂಡ 8 ಸುದ್ದಿಗಳಿದಾವೆ. ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.